ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೇರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮೇಲೆ ಸರ್ಕಾರ ಒಂದಷ್ಟು ಅಲಿಗೇಷನ್ಸ್ನ ಆರೋಪವನ್ನ ಮಾಡ್ತಾ ಇದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನ್ಯೂಸ್ ಫಸ್ಟ್ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರು ಇದ್ದಾರೆ. ವಿಜಯೇಂದ್ರ ಅವರು ಈಗಾಗಲೇ ನೇರವಾಗಿ 150 ಕೋಟಿ ರೂಪಾಯಿಗಳ ಒಂದು ಆರೋಪವನ್ನ ನಿಮ್ಮ ವಿರುದ್ಧ ಸರ್ಕಾರ ಮಾಡ್ತಾ ಇದೆ. ಒಬ್ಬ ಜವಾಬ್ದಾರಿತ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಶುಕ್ರವಾರದ ದಿನ ನನ್ನ ಅನುಪಸ್ಥಿತಿಯಲ್ಲಿ ನನ್ನ ಮೇಲೆ ಗಂಭೀರವಾಗಿರ್ತಕ್ಕಂಥ ಆರೋಪ ಮಾಡಿದ್ದಾರೆ. ಅವರ ಹೇಳಿಕೆಯನ್ನು ಆಧರಿಸಿ ರಾಜ್ಯದ ಮುಖ್ಯಮಂತ್ರಿಗಳು ಸಹ ನನ್ನ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ. ನಾನು ಇವತ್ತು ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಚಿವರಿಗೆ ನಾನು ಸವಾಲನ್ನು ಎಸಗಿದ್ದೇನೆ. ಏನು ಅನ್ವರ್ ಮಾನಪ್ಪಾಡಿ ಅವರ ಹೇಳಿಕೆ ಇವತ್ತು CBI ತನಿಖೆಗೆ ಕೊಡಲಿ ಪ್ರಧಾನಮಂತ್ರಿಗಳು ಅಂತೇಳಿ ಮುಖ್ಯಮಂತ್ರಿಗಳೇ ಹೇಳಿಕೆಯನ್ನು ನೀಡಿದರು. ಸ್ವತಃ ಸಿದ್ದರಾಮಯ್ಯನವರೇ ಹೇಳಿದರು. ನಾನಿವತ್ತು ಸದನದಲ್ಲಿ ಸವಾಲು ಹಾಕಿದ್ದೇನೆ, ಮಾನ್ಯ ಸಿದ್ದರಾಮಯ್ಯನವರೇ ಅದನ್ನು CBIಗೆ ನಿಮ್ಮ ಅಪೇಕ್ಷೆಯಂತೆ CBIಗೆ ಆದೇಶ ಮಾಡಿ, ಚೀಫ್ ಮಿನಿಸ್ಟರ್ಗೆ ಎಲ್ಲವೂ ಕೂಡ ಪರಮಾಧಿಕಾರ ಇದೆ, ಹಾಗಾಗಿ ಅದನ್ನು ಆದೇಶ ಮಾಡಿ. ಆದರೆ ಅದರ ಜೊತೆಗೆ ಏನು ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಕಾಂಗ್ರೆಸ್ ಪುಡಾರಿಗಳು, ನಿಮ್ಮ ಚೇಲಾಗಳು ಇವತ್ತು ವಕ್ಫ್ ಪ್ರಾಪರ್ಟಿಯನ್ನು ಆಸ್ತಿಗಳನ್ನು ಲೂಟಿ ಮಾಡಿ ಕೊಳ್ಳೆ ಹೊಡೆದಿದ್ದಾರೋ, ಅನ್ವರ್ ಮಾನಪ್ಪಾಡಿ ಅವರು ಏನು ವರದಿನಲ್ಲಿ ಉಲ್ಲೇಖ ಮಾಡಿದ್ದಾರೋ, ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ಯಾರ್ಯಾರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಅದನ್ನು ಸ್ವಲ್ಪ ನೋಡಿ ನೀವು. ಅದೆಲ್ಲವನ್ನೂ ಸೇರಿ ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು CBIಗೆ ಆದೇಶ ಮಾಡಲಿ. ಜೊತೆಗೆ ಪಾಪ ಪ್ರಾಮಾಣಿಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಪಾಪ ಮೂಢ ಹಗರಣದಲ್ಲಿ ಸಿಲುಕಿ ಹಾಕ್ಕೊಂಡಿದ್ದಾರೆ. ಅವರು ನಿರಪರಾಧಿಯಾಗಿ ಹೊರಗೆ ಬರಬೇಕು. ಒಪ್ಕೊಳ್ತಾನೆ, ಸಿದ್ದರಾಮಯ್ಯನವರು ಹಗರಣನೇ ಆಗಿಲ್ಲ, ನಮ್ಮ ಶ್ರೀಮತಿಯವ್ರಿಗೆ ನ್ಯಾಯಬದ್ಧವಾಗಿ ಬಂದಿದೆ, ಅಕ್ರಮನೇ ಆಗಿಲ್ಲ, ಆಯಿತು ನಿವೇಶನನ ಹಿಂದಿರುಗಿಸ್ತೇನೆ, 62 ಕೋಟಿ ಪರಿಹಾರ ಕೊಡಲಿ. ಯಾರು ಪರಿಹಾರ ಕೊಡ್ಬೇಕು? ಸಿದ್ದರಾಮಯ್ಯ, ನಿಮ್ಮದೇ ಸರ್ಕಾರ. ಆದರೆ BJP ಹೋರಾಟಕ್ಕೆ ಸುಸ್ತಾಗಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ಕುತ್ತು ಬರ್ತದೆ, ಕಳ್ಕೋಬೇಕಾಗ್ತದೆ ಅಂತೇಳಿ ಆ ನಿವೇಶನಗಳನ್ನು ಸರೆಂಡರ್ ಮಾಡಿದ್ದಾರೆ. ಆ ಪ್ರಕರಣವೂ ಕೂಡ CBIಗೆ ವಹಿಸಲಿ ತನಿಖೆಗೆ. ನಿಮ್ಮ ಲೋಕಾಯುಕ್ತ, ನೀವು ಆಯ್ಕೆ ಮಾಡಿರ್ತಕ್ಕಂಥ ತನಿಖಾಧಿಕಾರಿಗಳು ರಾತ್ರಿ 9 ಗಂಟೆಗೆ ಪರ್ಮಿಷನ್ ಇಲ್ಲದೆ ನಿಮ್ಮ ಬಾಮೈದ ಲೋಕಾಯುಕ್ತರು ತನಿಖೆಗೆ ಹೋಗಿ ಭೇಟಿ ಮಾಡ್ಕೊಂಬರ್ತಾರೆ. ಈ ಬೂಟಾಟಿಕೆ ನಾಟಕ ಯಾವುದೂ ಬೇಡ. ನೀವು ನಿಜವಾಗ್ಲೂ ಕೂಡ ಶುದ್ಧ ಹಸ್ತರೇ ಆಗಿದ್ದರೆ, ಪ್ರಾಮಾಣಿಕರೇ ಆಗಿದ್ರೆ ಇವೆಲ್ಲವನ್ನೂ ಕೂಡ CBI ಕೊಡಿ. ಹಾಗಾದ್ರೆ ಈಗ ವಕ್ಫ್ ವಿಚಾರನೂ CBI ಕೊಡಿ, ಮೂಡ ವಿಚಾರನೂ CBI ಕೊಡ್ಲಿರಿ. ವಿ ವೆಲ್ಕಮ್ ಇಟ್. ಮುಖ್ಯಮಂತ್ರಿಗಳು ಸದನದಲ್ಲೇ ಹೇಳಿದ್ದಾನೆ. ಪಾಪ ಸದನದಲ್ಲಿ ಅವ್ರು ಬಂದು ಕೂತಿಲ್ಲ ಇವತ್ತು, ಸದನಕ್ಕೆ ಬಂದೇ ಇಲ್ಲ ಇವತ್ತು. ಒಟ್ಟಾರೆಯಾಗಿ ಈ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ಸದನದಲ್ಲಿ ಶಾಸಕರು ಕ್ಷೇತ್ರಕ್ಕೆ ಅನುದಾನನ ಕೊಡಬೇಕು, ಇವ್ಯಾವ ಚಿಂತನೆ ಇಲ್ಲ. ವಿರೋಧ ಪಕ್ಷದವ್ರ ಮೇಲೆ ಆರೋಪ ಮಾಡಿ ಸದನದಲ್ಲಿ ಕಾಲಹರಣ ಮಾಡಿ ಇವತ್ತು ಚಳಿಗಾಲದ ಅಧಿವೇಶನ ಯಶಸ್ವಿಯಾಗಿ ಮಾಡಿದ್ದೇವೆ ಅಂತೇಳಿ ಅವ್ರ ಬೆನ್ನನ್ನು ಅವ್ರು ತಟ್ಕೊಂಡು ನೋಡಿದ್ರಲ್ಲ. ಮೊನ್ನೆ ಅನುಭವ ಮಂಟಪದ ತೈಲಚಿತ್ರ, ನಾನು ಮೊನ್ನೆ ಹೇಳಿದೆ ನಮ್ಮ ಶಾಸಕರಿಗೆ, ಆ ತೈಲಚಿತ್ರ ಅನಾವರಣ ಮಾಡಿ ಏನು ಅರ್ಧ ದಿನ ಸಮಯ ಕೊಟ್ಟರು ಅದ್ರ ಬಗ್ಗೆ ಚರ್ಚೆಗೆ. ನಮಗೆ ಅನುಮಾನ ಬರೋಕ್ಕೆ ಶುರುವಾಯಿತು. ರಾಜ್ಯದ ಜನಕ್ಕೆ ಏನು ಅನ್ನಿಸ್ತಪ್ಪ ಅಂತೇಳಿದ್ರೆ, ಎಲ್ಲೋ ಸಿದ್ದರಾಮಯ್ಯನವರು 500 ಕೋಟಿ ರೂಪಾಯಿ ಕೊಟ್ಬಿಟ್ಟು ಅನುಭವ ಮಂಟಪ ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡಿ ಇವತ್ತು ಸದನಕ್ಕೆ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಭಾಷಣಗಳು ಇವ್ರದ್ದು. ಆಧುನಿಕ ಬಸವಣ್ಣ ಅಂತೇಳಿ ಕಾಂಗ್ರೆಸ್ ಪಕ್ಷ ಶಾಸಕರು ಬಣ್ಣಿಸ್ತಾರೆ ಮುಖ್ಯಮಂತ್ರಿಗಳನ್ನ. ನೋಡಿದ್ರಲ್ಲ ಮೊನ್ನೆ ಪಂಚಮಸಾಲಿ ಮೇಲೆ, ರೈತರ ಮೇಲೆ ಯಾವ ರೀತಿ ಲಾಠಿ ಪ್ರಹಾರ ಮಾಡಿದ್ರು. ನಾಚಿಕೆಗೇಡಿನ ಸಂಗತಿ. ಒಬ್ಬರು ಮುಖ್ಯಮಂತ್ರಿ ಕನಿಷ್ಠ ಪಕ್ಷ ಸೌಜನ್ಯಕ್ಕಾದರೂ ಕೂಡ ರೈತರ ಮೇಲೆ ಲಾಠಿ ಪ್ರಹಾರ ಆಯಿತು, ಒಂದು ಕ್ಷಮೆನೇ ಯಾಚಿಸಲಿಲ್ಲ. ಆ ರೀತಿ ಒಂದು ಅಧಿಕಾರದ ದರ್ಪ ಇವತ್ತೇನು ಅವರಲ್ಲಿ ಮನೆ ಮಾಡಿದೆ. ಖಂಡಿತ ಅವ್ರಿಗೆ ಒಳ್ಳೇದಾಗೋದಿಲ್ಲ. ನನ್ನ ಕಡೆ ಪ್ರಶ್ನೆ ಸರ್, ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಕ್ಕೆ ಈ ಅಧಿವೇಶನ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮ ಪರಿಸ್ಥಿತಿ ನೋಡಿದ್ರೆ ನಂಗೆ ಅನುಕಂಪ ಬರ್ತದೆ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಲುಕಿ ಹಾಕ್ಕೊಟ್ಟಿರ್ತಕ್ಕಂಥ ನೀವುಗಳು ವಿನಾಕಾರಣ ವಿರೋಧ ಪಕ್ಷದವರ ಮೇಲೆ ಗೊಡ್ಡು ಬೆದರಿಕೆಯನ್ನು ಹಾಕ್ತಕ್ಕಂಥ ಕೆಲಸ ಮಾಡ್ತಿದ್ರಿ. ಇದು ಯಾವುದೂ ಕೂಡ ನಡೆಯೋದಿಲ್ಲ, ಯಾವುದೂ ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ. ನೀವು ಎಷ್ಟು ಜನ ಮುಖ್ಯಮಂತ್ರಿ ಆಗಿದ್ರಿ ಅನ್ನೋದು ಮುಖ್ಯ ಅಲ್ಲ, ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾಗ ಏನು ಮಾಡಿದ್ದೀರಿ ಅಂತಕ್ಕಂಥದ್ದು ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಇವತ್ತು ಬಾಣಂತಿಯರ ಸಾವಾಗ್ತಾ ಇದೆ, ಶಿಶುಗಳ ಮರಣ ಆಗ್ತಾ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಿಮಗೆ ಧೈರ್ಯ ಇಲ್ಲ ಇವತ್ತು ಸದನದಲ್ಲಿ. ದೇವ್ರ ಮೆಚ್ಚೋ ರೀತಿಯಲ್ಲಿ ಇದ್ದಷ್ಟು ದಿನ ಪ್ರಾಮಾಣಿಕವಾಗಿ ಆಡಳಿತ ನಡೆಸಲಿ, ಇದು ನನ್ನ ವಿನಂತಿ.
ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ವಿಜೇಂದ್ರ ಅವರ ರಿಯಾಕ್ಷನ್. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.